ಹ್ಞೂ ಡಯಾಲಿಸಿಸ್ ಕೇಂದ್ರ ಏನಪ್ಪ ಇದು? ಏನು ಮಿಷಿನ್ ವರ್ಕ್ ಆಗ್ತಾ ಇಲ್ಲ? ಏನಾಗಿದೆ? ಹಾಂ, ವರ್ಕ್ ಆಗ್ತಾ ಇಲ್ಲ. ನೀವು ಪೇಷಂಟ್ ಏನಪ್ಪ? ನಾನು ಪೇಷಂಟ್ ಸರ್. ಹೆಸರು? ಫಕೀರಪ್ಪ ಅಂತ ಸರ್. ಡಯಾಲಿಸಿಸ್ ಪೇಷಂಟ್. ನಿಮ್ಮಪ್ಪ? ನೀನು ಡಯಾಲಿಸಿಸ್ ಪೇಷಂಟು? ಎಷ್ಟು ಜನ ಇದ್ದೀರಿ ಪೇಷಂಟು? 11 ಜನ ಇದೆ ಸರ್. ಇವೇನ ಮಿಷಿನ್ ನಿಮ್ಮ? ಹಾಂ ಸರ್. ನಿಮ್ಮ ಹೆಸರು ದೇವರು? ನನ್ನ ಹೆಸರು ರವಿಬಾಬು ಅಂತೇಳಿ ಸರ್. ಹಾಂ, ರವಿಬಾಬು. ರವಿಬಾಬು. ಹೌದು ಸರ್. ಡಯಾಲಿಸಿಸ್ ಪೇಷಂಟ್. ಹೌದು ಸರ್. ಎಷ್ಟು ವರ್ಷದಿಂದ ಈ ಥರ ನೀವು? ನನಗೆ ಡಯಾಲಿಸಿಸ್ ಬಂದಲ್ಲ 9 ವರ್ಷ ಆಯ್ತು ಸರ್. ನಿಮ್ಮದು ನಿಮ್ಮ ತಾಯರಿಗೆ ರೀ? ಯಾವ ಊರು ನಿಮ್ಮದು? ಹೊಸಹಳ್ಳಿ. ನಿಮ್ಮದು? ನಾಗಳ. ನಿಮ್ಮದು? ನಿಮ್ದು ರೀ? ಸರ್ ನಮ್ಮ ಪ್ರಾಪರು ನಮಗೆ ಇಲ್ಲಿ ಅಡುಗೆ ಬಂದಿದೆ ಸರ್. ಇವಾಗ ಏನಕ್ಕೆ ಅಂದರೆ ಅಪ್ ಆ್ಯಂಡ್ ಡೌನ್? ಡಯಾಲಿಸಿಸ್ ಸಂಬಂಧ ಅಲ್ಲಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ ಸರ್ ನಾವು ಒಂದು 5 ವರ್ಷದಿಂದ. ನಮಗೆ ಕರೆ ಮಾಡಿದ್ದು ನೀವೇ ಅಲ್ವಾ? ಹಾಂ ಸರ್, ನಾನೇ ಸರ್ ಫೋನ್ ಮಾಡಿ. ಥ್ಯಾಂಕ್ ಯು. ಇದು ಕಂಪ್ಲೀಟ್ ಸುಮಾರು ಸಂಜೀವಿನಿ ಕಾಂಟ್ಯಾಕ್ಟ್ ಆದಾಗಿಂದನೂ ನಮಗೆ ಸರಿಯಾಗಿ ಇಂಡೆಂಟು ಬರ್ತಾ ಇಲ್ಲ ಸರ್. ಆಮೇಲೆ ಏನಾದರೂ ರಿಪೇರಿ ಬಂದರೆ ಆದರೂ ಬೇಗ ರೆಸ್ಪಾಂಡ್ ಮಾಡಲ್ಲ ಸರ್. ಯಾವುದೋ ಸಂಜೀವಿನಿ ಕಂಪ್ನಿಯಿಂದ ಏನು ತಗೊಂಡಿದ್ದಾರೆ, ನಾವು ಫೋನ್ ಮಾಡಿದರೂ ಸರ್ವಿಸ್ ಕೊಡ್ತಾ ಇಲ್ಲ ಸರಿಯಾಗಿ ಟೈಮ್ಗೆ. ಅದು ರಿಪೇರಿ ಆದರೆ ಒಂದು 3-4 ದಿನ ಅವ್ರು ಆ್ಯಕ್ಷನ್ ತಗೊಳ್ಳೋದಕ್ಕೆ 3-4 ದಿನ ತಗೊಳ್ತಾರೆ. ಆಮೇಲೆ ರಿಪೇರಿ ಆಗೋದಕ್ಕೆ 5-6 ದಿನ ಬೇಕು. ಆವಾಗ ನಾವು ಅಲ್ಲಿಗೆ 2-3 ಡಯಾಲಿಸಿಸ್ ಆಚೆ ಮಾಡಿಸ್ಕೋಬೇಕು. 4 ಡಯಾಲಿಸಿಸ್ ನಾವು ಆಚೆನ ಯಾವ ಥರ ಅಂದರೆ ಇಲ್ಲಿಂದ ಏನು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಸರ್ ಇದುವರೆಗೂ. ಮೊನ್ನೆ ಏನು ಇಲ್ಲಿ KRS ಪಕ್ಷದಿಂದ ಚಂದ್ರಶೇಖರ್ ದೊಡ್ಡಮನಿ ಸರ್ ಅವ್ರು ಬಂದು ನಮಗೆ ಅವಾಗ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ನಮಗೆ ಡಯಾಲಿಸಿಸ್ ಸೋಮವಾರ ಆಗಬೇಕಾಗಿತ್ತು. ಅದು ರಿಪೇರಿ ಆದ ಕಾರಣಕ್ಕೆ ನಮಗೆ ಡಯಾಲಿಸಿಸ್ ಕೊಟ್ಟಿರಲಿಲ್ಲ. ಬುಧವಾರ ಬೆಳಗ್ಗೆ ನಮಗೆ ಡಯಾಲಿಸಿಸ್, ಮಂಗಳವಾರ ಈವ್ನಿಂಗ್ ಕನ್ಫರ್ಮ್ ಮಾಡಿದ್ರು ಸರ್ ನಮಗೆ. ಹಾಗೆ ನಿನ್ನೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಬಂದಿವಿ. ನಮ್ಮ ಮನೆಗೆ ಏನಂದರೆ ಬೇಗ ಇಲ್ಲೇ ಹೂವಿನಡಗಲಿರೋಂಥ ಈ ಹಾಸ್ಪಿಟಲ್ನ ಬೇಗ ಸ್ವಲ್ಪ ಕನ್ಸರ್ನ್ ಮಾಡಿ ಬೇಗ ಆ್ಯಕ್ಷನ್ ತಗೊಂಡು ಸರ್ವಿಸ್ ಕೊಟ್ಟು ಇದು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಸರ್. ಮತ್ತು ಬೇಗ ರಿಪೇರಿನೂ ಬೇಗ ಆಗಬೇಕು, ರಿಪೇರಿ ಸರ್ವಿಸು ಕೊಡಬೇಕು. ನೆಕ್ಸ್ಟ್ ಏನೋ ರಿಪೇರಿ ಬಂದರೆ ಬೇಗ ಆ್ಯಕ್ಷನ್ ತಗೋಬೇಕು ಸರ್. ಯಾಕಂದರೆ ನಾವು ಒಂದು ದಿನ ಡಯಾಲಿಸಿಸ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ನಮ್ಗೆ ಊಟ ಹೋಗಲ್ಲ, ಊಟ ಸೇರಲ್ಲ. ಯಾಕಂದರೆ ಎಲ್ಲ ಮೈ ಕೈಯಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಅದೇನಿದೆ ಪಿಸ್ತೂಲ್ ಆಪರೇಷನ್ ಆಗಿದೆ ಸರ್ ಅದು. ಆಮೇಲೆ ಇಲ್ಲಿ ನೀಡ್ಲಾಗ್ತಾರೆ, ಇಲ್ಲಿ ನೀಡ್ಲಾಗ್ತಾರೆ. ನಾವು ಇಲ್ಲಿ ಡಯಾಲಿಸಿಸ್ ಮಿಷನ್ ರಿಪೇರಿ ಇದೆ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಆಚೆ ಹೋದರೆ ಅಲ್ಲಿಂದ ನಾವು ಜರ್ನಿ ಮಾಡೋಕೆ 3 ತಾಸು ಆಗೋದಿಲ್ಲ ಸರ್. ಹೋಗ್ಬೇಕಾದ್ರೆ ಹಂಗೆ ಹೋಗ್ತೀವಿ, ಆ ಕಡೆಯಿಂದ ಬರ್ತಾ ಜರ್ನಿ ಮಾಡೋಕೆ ಆಗೋದಿಲ್ಲ, ಟಯರ್ಡ್ ಆಗುತ್ತೆ. ಆಮೇಲೆ ಇದು ಬ್ಲಡ್ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ನಿನ್ನೆ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಆಂಬ್ಯುಲೆನ್ಸ್ ಮಾಡಿ ಕಳಿಸಿದ್ದಾರೆ ಸರ್. ಅದು ಏನಾಯಿತು ಅಂದರೆ ಮೊನ್ನೆ ಮಂಗಳವಾರ ಮಧ್ಯಾಹ್ನ KRS ಪಕ್ಷದ ಚಂದ್ರಶೇಖರ್ ದೊಡ್ಡಮನಿ ಸರ್ ಅವ್ರು ಬಂದು ನಮಗೆ ಇಲ್ಲಿ ಇಮಿಡಿಯೇಟ್ಲಿ ನಾಳೆ ಬುಧವಾರ ಬೆಳಗ್ಗೆ ಡಯಾಲಿಸಿಸ್ ಕನ್ಫರ್ಮ್ ಮಾಡಿದ್ರು. ನಾವು ಬೈಕಲ್ಲಿ ನಮ್ಮ ಓನಾಗಿ ಬೈಕ್ ತಗೊಂಡು ಬೈಕಲ್ಲಿ ಹೋದ್ರಿ? ಹಾಂ ಸರ್, ಬೈಕಲ್ಲೇ ಹೋದ್ವಿ. ಮತ್ತೆ ಇಲ್ಲಿ ನೋಡಿದ್ರೆ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಇಲ್ಲ ಸರ್, ನಾವು ಹೋಗಿ ಬೈಕಲ್ಲಿ ರೀಚ್ ಆದ್ವಿ. ಆಮೇಲೆ ಯಾರು ಈ ರಿಪೋರ್ಟರ್ ಫೋನ್ ಮಾಡಿದ್ರು ಸರ್ ನಮ್ಮ ನಂಬರ್ಗೆ. ಹಿಂಗೆ ನಿಮ್ಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಕಟ್ಟಿದಂತಲ್ಲ ಅಂತ ಕೇಳಿದ್ರು. ಇಲ್ಲ ಸರ್, ನಮ್ಗೆ ಯಾವ ಆಂಬುಲೆನ್ಸು ಮಾಡಿಲ್ಲ. ಆಂಬುಲೆನ್ಸ್ ಮಾಡೋ ವ್ಯವಸ್ಥೆ ಏನು ಬೇಡ, ನಮಗೆ ಹೂವಿನಡಗಲಲ್ಲೇ ಬೇಗ ಆ್ಯಕ್ಷನ್ ತಗೊಂಡು ನಮಗೆ ಅಲ್ಲೇ ಡಯಾಲಿಸಿಸ್ನ ಮಿಷನ್ ರಿಪೇರಿ ಮಾಡಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಆದರೆ ಇದುವರೆಗೂ ಇನ್ನೂ ಬಂದಿಲ್ಲ ಮಿಷನ್ ರಿಪೇರಿ ಮಾಡೋದಕ್ಕೆ. ಸಂಜೀವಿನಿ ಅವ್ರಿಗೆ ಫೋನ್ ಮಾಡಿದ್ರೆ ಏನಂತಾರೆ, ನೀವು ಹಾಸ್ಪಿಟ್ಲಲ್ಲೇ ಕೇಳಬೇಕು, ಅದು ಆಸ್ಪತ್ರೆ ಪ್ರಾಬ್ಲಮ್, ಅದು ಸಿಡ್ಲು ಹೊಡೆಯೋದ್ರಿಂದ ನಾವೊಂದು ಮಾಡೋಕ್ಕಾಗಲ್ಲ ಅಂತಂದು ಡೈರೆಕ್ಟಾಗಿ ಹೇಳಿದ್ರು ಸರ್ ಅವರು. ಯಾರು ಸಂಜೀವಿನಿ ಕಡೆಯವರು ಫೋನ್ ಮಾಡಿದ್ರು, ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿದ್ರೆ. ಮತ್ತು ಈಗ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಏನಂತ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ಅಂತ. ಇದು ಯಾವಾಗ ಹಾಕಿದ್ರು? ಅದೇನೋ ನಿನ್ನೆ ಜಾರಿಗೆ ಬಂದಿದೆ ಸರ್. ನಮಗಂತೂ ಇದುವರೆಗೂ ಏನೇ ಪ್ರಾಬ್ಲಮ್ ಬಂದರೂ ನಾವು ಹೊರಗಡೆ ಆಚೆ ಹೋಗ್ಬಿಟ್ಟು ಮಾಡಿಸ್ಕೊಂಬಂದಿದ್ವಿ. ನಾವು ಓನಾಗಿ ಗಾಡಿ ತಗೊಂಡು ಅಥವಾ ಬಸ್ಸಲ್ಲೂ ಅಥವಾ ಆಟೋದಲ್ಲಿ ನಾವು ಹೋಗ್ಬಿಟ್ಟು ಮಾಡಿಸ್ಕೊಂಬಂದಿದ್ದೀವಿ. ಆಮೇಲೆ ಇಂಡೆಂಟ್ ಕಳಿಸ್ತಾರೆ ಸರ್. ಏನು ಪೇಪರ್ನ ಆಯಿತು, ಟ್ಯೂಬಿಂಗ್ಸ್ ಆಯಿತು, ಡಯಾಲಿಜರ್ ಆಯಿತು, ಎಲ್ಲ ಸಾಲ್ಟೇಜ್ ಆಗಿ ಕಳಿಸ್ತಾರೆ. 10 ಪೇಷಂಟ್ ಇದ್ದರೆ 8-9 ಡಯಾಲಿಜರ್ ಟ್ಯೂಬಿಂಗ್ಸ್ ಕೊಡ್ತಾರೆ. ಇನ್ನು ಮಿಕ್ಕಿದ 3-4 ಜನ ಪೇಷಂಟು ತಿಂಗಳಿಗೆ ಒಂದು 3-4 ಸಾಲ್ಟೇಜ್ ಬಂದರೆ ಆಚೆನೇ ತಗೋಬೇಕು. ನೆಕ್ಸ್ಟ್ ತಿಂಗಳ ಮತ್ತೆ ಇನ್ನೊಂದು 3-4 ಜನ ಆಚೆ ತಗೋಬೇಕು. ಈ ಥರ ಪ್ರಾಬ್ಲಮ್ ಇದೆ. ಆಮೇಲೆ ಇಂಡೆಂಟ್ ಯಾವ ಥರ ಅಂದರೆ 10 ಜನ ಪೇಷಂಟ್ ಇದ್ದರೆ 3 ಜನ 4 ಜನಕ್ಕೆ ಆಗಂಗೆ ಕಳಿಸ್ತಾರೆ. ಇನ್ನು 3-4 ಜನ ಅವರು ಪ್ರೈವೇಟ್ ತರ್ಸ್ಕೊಂಡು ಹಾಕ್ಸ್ಕೊಂತಾರೆ ಸರ್. ಎಷ್ಟು ಖರ್ಚಾಗುತ್ತೆ ಪ್ರೈವೇಟಲ್ಲಿ ನಾವು ತೊಗೊಂಡ್ರೆ? ನಾವೆಲ್ಲ ತಿಂಗಳಿಗೆ 4,000-5,000 ರೂಪಾಯಿ ಖರ್ಚು ಬರುತ್ತೆ ಸರ್. ನಮ್ಮದು ತಿಂಗಳದಕ್ಕೆ 4,000-5,000 ರೂಪಾಯಿ ಖರ್ಚು ಬರುತ್ತೆ ಸರ್.
ಏನು ದುಡಿಮೆ ಮಾಡ್ಲಿಕ್ಕೆ ಆಗತ್ತಾ ನೀವು? ಏನಾಗುತ್ತೆ ಸರ್, ಡಯಾಲಿಸಿಸ್ ಮಾಡಿಸ್ಕೊಂಡು ಆರಾಮಾಗಿ ಉಂಡಿದ್ರೆ ಸಾಕು ಅನ್ನಂಗಾಗಿದೆ ಸರ್. ನಮ್ಗೆ ಅಷ್ಟು ಆಯಾಸ, ನಡಿಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ನೋಡಿ ಇಂಥದ್ರಲ್ಲಿ ತಿಂಗಳಕ್ಕೆ ಆಯ್ತು ಸರ್. ಸ್ಟಡಿ ಆಗಿದ್ದೀನಿ ಸರ್, ಇಷ್ಟು ಬಂದು ಮಾತಾಡೋಕೆ ಆಗ್ತಾ ಇದೆ ಸರ್. ಹಾಂ, ಆಮೇಲೆ ಈಗ ಒಂದು ನಿಮಿಷ, ತಿಂಗಳಕ್ಕೆ ಏನಿಲ್ಲ ಹೊರಗಡೆ ಏನಾರ ಅವ್ರ ಮೆಟೀರಿಯಲ್ ಏನಾರ ಬರೆದ್ರೆ ತಿಂಗಳಕ್ಕೆ ಎಷ್ಟು? 4 ರಿಂದ 5 ಸಾವಿರ ಖರ್ಚಾಗುತ್ತೆ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ? ನಾನೇನು ಕೆಲಸ ಮಾಡೋಕ್ಕಲ್ಲ. ನಿಮ್ಮ ಮನೆಯವರು? ನಮ್ಮ ಮನೆಯವ್ರು ಏನು ಮಾಡಲ್ಲ ಸರ್, ಅವರು ಕೂಲಿ ಮಾಮೂಲಿ ಕೆಲಸಕ್ಕೆ ಹೋಗ್ತಾರೆ. ಕೂಲಿ 250 ರಿಂದ 300 ರೂಪಾಯಿ ದುಡಿತಾರೆ. ತಿಂಗಳಕ್ಕೆ ಒಂದು 5 ಸಾವಿರ ದುಡಿಬೋದಾ? ಮನೆ ಊಟ ತಿಂಡಿ ಖರ್ಚೆಲ್ಲ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋದಿರುತ್ತೆ. ಒನ್ ಟೈಮ್ ನಮ್ಗೆ ಎಮರ್ಜೆನ್ಸಿ ಆದರೆ ನಮ್ಮ ಜೊತೆ ಬರಬೇಕಾಗುತ್ತೆ. ವಾರದಲ್ಲಿ 2 ಸರಿ ನಮ್ಮ ಜೊತೆಗೆ ಒಬ್ರು ಅಲ್ಲದೆ ಬೇಕಾಗುತ್ತೆ ಸರ್. ಯಾಕಂದ್ರೆ ಬಿ ಪಿ ಲೋ ಆಗ್ತಾ ಇರುತ್ತೆ, ಬಿ ಪಿ ಹೆಚ್ಚಿಗೆ ಆಗಿ ಸುಸ್ತಾಗೋದು, ವಾಮಿಟ್ ಆಗೋ ಸಾಧ್ಯತೆ ಇರೋದ್ರಿಂದ ಡಯಾಲಿಸಿಸ್ ನಾವು ನಮ್ಮ ಮಿಸ್ಸಸ್ ಕರ್ಕೊಂಡು ಬರಲೇಬೇಕು ಸರ್. ಇಲ್ಲಿ ಈಗ ನೀವು ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಪ್ರತಿಯೊಂದನ್ನು ನಮಗೆ ಆಚೆ ತರೋದಕ್ಕೆ ನಮ್ಮ ಕೈಲಿ ಆಗೋದಲ್ಲ ಸರ್. ಇವಾಗ ನಾವೇನೇ ತಗೊಂಬಂದ್ವಿ ಅಂದ್ರೆ ಸಾಲ ಮಾಡಿ ಅಲ್ಲಿ ಇದನ್ನು ಮಾಡಿ ತಗೊಂಬರೋಕ್ಕಾಗುತ್ತೆ ಸರ್. ನಮ್ಮ ಕೈಲಿ ದುಡಿಯೋಕ್ಕಂತ ಆಗಲ್ಲ ಸರ್. ನಾವು ಕೇಳೋದೆ ಅಂದರೆ ಇಲ್ಲಿ ಚೆನ್ನಾಗಿ ಸರ್ವಿಸ್ ಕೊಟ್ಟು ಮಿಷನ್ ಏನಾದರೂ ರಿಪೇರಿ ಬಂದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ಬೇಗ ಇವಾಗ ಒಂದು ರಿಪೇರಿ ಆಯ್ತು ಅಂದರೆ ನೆಕ್ಸ್ಟ್ ಡೇ ಎನಿ ಅವರು ಆ್ಯಕ್ಷನ್ ತಗೊಂಡು ರಿಪೇರಿ ಮಾಡಿಸಿ. ಅದು ಆಗಿಲ್ಲ, ಟೈಮ್ ತಗೊಳುತ್ತೆ, 3 ದಿನ 4 ದಿನ ಟೈಮ್ ತಗೊಳ್ತಂದ್ರೆ ಆಚೆ ಕಡೆಗೆ ಎಲ್ಲಾದರೂ ನಮಗೆ ಡಯಾಲಿಸಿಸ್ ಕಳಿಸಿದ್ರೆ ವ್ಯವಸ್ಥೆ ಮಾಡ್ಬೇಕು ಸರ್. ಕರ್ಕೊಂಬರೋದು ಇವಾಗ ನಾವು ಇದ್ದಾಗಿಂದ ಇನ್ನೊಬ್ರು ಕರ್ಕೊಂಡು ನಮ್ಮ ಜೊತೆಗೆ ಬಸ್ ಚಾರ್ಜ್ ಹೆಚ್ಚಿಗೆ ಆಗುತ್ತೆ ಅಂತ ಒಬ್ಬರೇ ಹೋದರೆ ಆ ಕಡೆಯಿಂದ ಒಬ್ರು ಬರೋಕ್ಕಾಗಲ್ಲ ಸರ್. ಓಕೆ, ಆಮೇಲೆ ನಮಗೆ ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಸರ್. ಇವಾಗ ಇಲ್ಲೇ ಅಡಗಲಲ್ಲಿ ಇವಾಗ ಮಿಷನ್ ಇದಾವಲ್ಲ ಸರ್, ಅದನ್ನು ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕು. ಯಾಕಂದ್ರೆ ಸುಮಾರು ನಾವು ಡಯಾಲಿಸಿಸ್ ಪೇಷಂಟಾಗಿ 2 ವರ್ಷ ಆಯಿತು. ಒಂದು ದಿನಕ್ಕೆ ಸರ್ವಿಸ್ ಮಾಡಿಸಿಲ್ಲ ಸರ್. ಹಂಗೆ ತಿಂಗಳಿಗೆ 15 ದಿನಕ್ಕೆ 20 ದಿನಕ್ಕೆ ರಿಪೇರಿ ಬರ್ತಾನೆ ಇರ್ತಾವೆ. ಬಂದೆ ಅಂದರೆ ಬೇಗ ಆ್ಯಕ್ಷನ್ ತಗೊಳ್ಳಲ್ಲ. ಯಾರು ಸಂಜೀವಿನಿಯವರಿಗೆ ಫೋನ್ ಮಾಡಿದ್ರೆ ಅವರು ಸಂಜೀವಿನಿಯರ ಏಜೆನ್ಸಿ ಸರ್. ಸಂಜೀವಿನಿಯರ ಒಂದು ಏಜೆನ್ಸಿ. ಎಷ್ಟು ವರ್ಷದಿಂದ ನೀವು ಇದು ಮಾಡಿಸ್ಕೊಳ್ತಾ ಇದ್ರಿ? ನಾನು ಮಾಡಿಸ್ಕೊಂತಾರೆ 2.5 ವರ್ಷ ಆಯ್ತು. 2.5 ವರ್ಷ ಆಯ್ತು. ನಿಮ್ಮ ಹೆಸರು ಏನಂದ್ರಲ್ಲ? ನನ್ನ ಹೆಸರು ಫಕೀರಪ್ಪ ಸರ್. ಒಂದು ನಿಮಿಷ, ಇವರೇ ನನ್ನ ಹೆಸರು ರೈಬಾಬ್ ಅಂತ ಹೇಳ್ರಿ. ನಾವು ಆಗದಾರು. ಎಷ್ಟು ವರ್ಷದಿಂದ? ನಾನು 9 ವರ್ಷದ ಪೇಷಂಟ್ ರೀ. ನಾನು ಅಡಲಿ ಯೂನಿಟ್ ಓಪನ್ ಆಗಿದ್ದಾಗಿಂದ ಮಾಡ್ಸ್ಕೊಂತಿದ್ದೇನೆ ರೀ. BRS ಭಾರಿ ಚೆನ್ನಾಗಿ ಮಾಡ್ತಿದ್ರು ಸರ್ವಿಸ್ ಎಲ್ಲವೂ. ಭಾರಿ ಚೆನ್ನಾಗಿ ಕಳಿಸ್ತಿದ್ರು BRS 25,000 ಯೂನಿಟ್ ಎಪರಿಲ್ ಕಳಿಸ್ತಿದ್ರು. ನೀಟಾಗಿ ಎಲ್ಲ ವ್ಯವಸ್ಥೆ ಇತ್ತು. ಈ ಸಂಜೀವಿನಿಯವ್ರ ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು 11 ಡೈಲೇಜರ್ ಕಳಿಸ್ತಾರೆ, 11 ಟ್ಯೂಬಿಂಗ್ ಕಳಿಸ್ತಾರ. ಅವು ಡೈಲೇಜರ್ ಟ್ಯೂಬಿಂಗು 3ಕ್ಕೆ ಪ್ಲಾಟ್ ಹಾಕವು. ಬ್ಲಡ್ ಎಲ್ಲ ವೇಸ್ಟ್ ಆಕತಿ. ಪೇಷಂಟ್ಗಳಿಗೇನ 10 ಡಯಾಲಿಸ್ ಕೊಡ್ಬೇಕಂತಾರೆ, ಒಂದು ಡೈಲೇಜರ್ ಒಂದು ಟ್ಯೂಬಿಂಗಿಗೆ. ಪೇಷಂಟ್ಗಳಿಗೇನೆ ಚಳಿ ಜ್ವರ ಬಂದು ಚಿಲ್ಸ್ಬಿಡ್ತಾರೆ. ಹೆಚ್ಚು ಕಮ್ಮಿ ಆಗಿ ಜಾಸ್ತಿ ಹೆಚ್ಚು ಕಮ್ಮಿ ಆಗಿ ನನಗಾಗಿದೆ ರೀ. ಹೋದ ವಾರ ಈಗ ಒಂದು 15 ದಿನಕ್ಕೆ ನಾನು 3 ದಿನ ಕಂಟಿನ್ಯೂ ಚಿಲ್ಸ್. ಡೈಲೇಜರ್ ಯಾಕಂದ್ರೆ ಡಿಸ್ಕಾರ್ಡ್ ಮಾಡಿ ಹೊಸ ಡೈಲೇಜರ್ ಹಾಕಿದ್ರೆ ಆಯ್ತದೆ. ಈಗ ಬ್ಲಡ್ ಕ್ಲಾಟ್ ಆದ್ರೆ ಇಮಿಡಿಯೇಟ್ ಅದನ್ನ ರಿಮೂವ್ ಮಾಡಿ ಬಿಸಾಕಕ್ಕೂ ಆಗಲ್ಲ. ಬಿಸಾಕಿದ್ರೂ ಮತ್ತೆ ಹೊರಗಡೆ ನಮ್ಮ ಬಾಡಿ ಒಳಗೆ ಕಳ್ಸಕ್ ಬರಲ್ಲ ಸರ್. ಅದನ್ನ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡಿ ಎಷ್ಟು ಖರ್ಚು ಬರುತ್ತೆ? ಬ್ಲಡ್ ಹಾಕಿದಾಗ ಬ್ಲಡ್ ಮತ್ತೆ ಅದು ನಿಮ್ಗೆ ಡೈಲೇಜರ್ ಇದು ಎಫೆರಿನ್ ಅವೆಲ್ಲ ಎಫೆರಿನ್ ಔಟ್ಸೈಡ್ ತಗೊಂಡ್ರೆ 330 ರೂಪಾಯಿ ಇದೆ ಸರ್ ಕಾಸ್ಟ್ ಒಂದು ಬಾಟ್ಲಿ. ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಎಷ್ಟು ಸಲ? ಒಂದು 2-3 ಸಲ ಮಾಡಿಸ್ತಾರೆ? ಒಂದು ತಿಂಗಳಿಗೆ ನಾನು 12 ಡೈಲಿಸ್ ಸಾಕು ಸರ್. ಒಂದು ಬಾಟ್ಲಿ 2 ಡೈಲಿಸ್ ಬರುತ್ತೆ. ಎಷ್ಟು ಖರ್ಚು ಬರುತ್ತೆ ನಿಮಗೆ? 5 ಬಾಟ್ಲಿ ಬೇಕು. ಇದೆಲ್ಲ 1500. ಎಷ್ಟು? 1500 ರೂಪಾಯಿ. ಇದೆಲ್ಲ ಕೂಡ ಸರ್ಕಾರದಿಂದ ಉಚಿತವಾಗಿ ಕೊಟ್ರೆ ಅಲ್ವಾ ಒಳ್ಳೇದಲ್ವಾ? ಯಾಕಂದ್ರೆ 25,000 ಯೂನಿಟ್ ಎಪರಿನ್ ಕಳಿಸಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಹೊರಗಡೆ ತಗೊಳ್ಳೋದೇನಿರಲ್ಲ. ಇದು ಏಜೆನ್ಸಿ ಮಾಡಿದಾರಲ್ಲ ಸರ್, ಗೌರ್ಮೆಂಟ್ ಆಸ್ಪತ್ರೆ ಕೊಡಕ್ ಬರಲ್ಲ. ಈಗ ಗೌರ್ಮೆಂಟ್ ಆಸ್ಪತ್ರೆ ಏನಾರು ಕೊಟ್ರೆ ಇವ್ರು ಬಿಲ್ ಕೇಳ್ತಾರೆ. ಅವ್ರ ಸಂಜೀವಿನಿಯರ್ ಏನಾರ ಸ್ಟಾಫ್ಗೆ ನೀವ್ ಯಾಕೆ ತಗೊಂಡ್ರಿ ಅಲ್ಲಿ, ನಾವು ಬಿಲ್ ನಿಮ್ಗೆ ಸ್ಯಾಲ್ರಿ ಕೊಡ್ರಿ ಅಂತ ಅವ್ರ ಸ್ಟಾಫ್ ಹೇಳ್ತಾರೆ. ಹಂಗಾಗಿ ಇವರು ಸ್ಟಾಫ್ ಕೇಳಕ್ಕೂ ಬರಲ್ಲ ಆಸ್ಪತ್ರೆಗೆ ಹೋಗಿ. ನಾವು ಆಸ್ಪತ್ರೆಗೆ ಏನಾರು ಕೇಳಿದ್ರೆ ಆಸ್ಪತ್ರೆ ರೋಡ್ ಹೆಲ್ಪ್ ಮಾಡ್ತಾರೆ. ಇಲ್ಲ ನಂಗಿಲ್ಲ ಐರನ್ ಇಂಜೆಕ್ಷನ್ ಅವ್ರು ಇದ್ದದ್ದು ಕೊಡ್ತಾರೆ, ಇಲ್ಲ ನಂಗಿಲ್ಲ. ಆರು ಜಾಸ್ತಿ ದೊಡ್ಡ ಕೇಳಿದ್ರೆ ಇವ್ರೇನು ಬಿಲ್ ಕೊಡ್ರಿ ಅಂತಾರೆ. ಅವ್ರೇನೋ ಸಂಜೀವಿನಿಯರೇನೋ ಬಿಲ್ ಕೊಡಲ್ಲ, ಸ್ಟಾಫ್ನೇನೋ ನಿಮ್ಮ ಸ್ಯಾಲ್ರಿ ಕಟ್ ಮಾಡ್ತೀವಿ ಅಂತಾರೆ. ಸೊ ಇದರಿಂದ ಏನಾಗ್ತದೆ, ರೋಗಿಗಳ ದಿನನಿತ್ಯದ ಒಂದು ಪರದಾಟ, ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡೋದಷ್ಟು ಏನಪ್ಪಾ ಅಂತಂದ್ರೆ, ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಒಂದು ಕುಟುಂಬಕ್ಕೆ ನಾವು ಹೊರೆ ಆಗಿದ್ದೀವಿ. ಅಂಥದ್ರಲ್ಲಿ ಆರ್ಥಿಕವಾಗಿನೂ ನಾವು ಹೊರೆ ಆದ್ರೆ ನಮ್ಮ ಮೇಲೆ ಹೌದಾ ಒಂಥರ ಕುಟುಂಬಸ್ಥರಿಗೆ ಜಿಗುಪ್ಸೆ ಬರುವಂತ ಸನ್ನಿವೇಶಗಳು ಇರ್ತವೆ. ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳಿ, ದಯವಿಟ್ಟು ಡಯಾಲಿಸಿಸ್ ಪೇಷಂಟ್ಗೆ ಉಚಿತವಾಗಿ ಮತ್ತೆ ಅವ್ರಿಗೆ ಏನ್ ಬೇಸಿಕ್ ಫೆಸಿಲಿಟೀಸ್ ಇದೆ ಅದನ್ನ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಿನ್ನೆ ನನ್ನ ಗಮನಕ್ಕೆ ಮೊನ್ನೆ ಬಂದಿತ್ತು. ನಾವೇನೆಲ್ಲ ಆಗಿದೆ ಅಂತ ಹೇಳಿ ಈಗ ನಮ್ಮ ಈ ರಾಜ್ಯದ ಜನತೆಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀವಿ. ಸೊ 1 ನಿಮಿಷ.
ಬಂಧುಗಳೇ ನಮಸ್ಕಾರ. ನಾನು ಚಂದ್ರಶೇಖರ್ ದೊಡ್ಡಮನಿ, KRS ಪಕ್ಷದ ರಾಜ್ಯ SC/ST ಘಟಕದ ಅಧ್ಯಕ್ಷ. ಮೊದಲನೇದಾಗಿ ನಮ್ಮ ಹೂವಿನಡಗಲಿ ತಾಲೂಕಿನ ಪ್ರಜ್ಞಾವಂತ ಮತದಾರರಿಗೆ ನನ್ನ ನಮಸ್ಕಾರ. ಬಂಧುಗಳೇ, ಈಗ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೀವಿ. ಇದು ನೋಡ್ಬೋದು ನೀವು, ಡಯಾಲಿಸಿಸ್ ಮಿಷಿನ್. ಇದು ನಾನು 2016-17 ನನಗೆ ಗೊತ್ತಿದ್ದಂಗೆ ಪವಿತ್ರ ಅಂತ ಹೇಳ್ಬಿಟ್ಟು ಹಿರೇಮಲ್ಲಿಕೇರಿ ಗ್ರಾಮದ PUC ವಿದ್ಯಾರ್ಥಿನಿ 2 ಕಿಡ್ನಿ ವೈಫಲ್ಯದಿಂದ ಆಂಬ್ಯುಲೆನ್ಸ್ಗೆ 1200 ರೂಪಾಯಿ ಪೇಡ್ ಮಾಡೋಕ್ಕಾಗದೆ ದಾವಣಗೆರೆಗೆ ಹೆಚ್ಚಿನ ಚಿಕಿತ್ಸೆಗೆ ಬಸ್ಸಲ್ಲಿ ಹೋಗ್ತಿರ್ತಕ್ಕಂಥ ಸನ್ನಿವೇಶನ ನಾನು ಕಣ್ಣಾರೆ ನೋಡಿರ್ತಕ್ಕಂಥ ವ್ಯಕ್ತಿ. ಆ ಸನ್ನಿವೇಶನ ನೋಡಿ ಇಮ್ಮಿಡಿಯೇಟ್ ನಾನು ಇಲ್ಲಿಯ ವೈದ್ಯಾಧಿಕಾರಿಗಳನ್ನು, ಹಡಗಲಿಯ ವೈದ್ಯಾಧಿಕಾರಿಗಳನ್ನು ಮತ್ತು DH ಅವ್ರಿಗೆ ಸಂಪರ್ಕ ಮಾಡಿ ಹರಪನಹಳ್ಳಿಯ KSRTC ಬಸ್ ಸ್ಟ್ಯಾಂಡ್ಗೆ ಆಂಬ್ಯುಲೆನ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆಗೆ ಕಳಿಸಿ, ಅದ ನಂತರ ಹೆಚ್ಚಿನ ಚಿಕಿತ್ಸೆಗೆ ನಾನು ಮಣಿಪಾಲಿಗೆ ಕಳಿಸಿದ್ದೆ. ಆ ಟೈಮಲ್ಲಿ ನಾವು ಈ ಡಯಾಲಿಸಿಸ್ ಪೇಷಂಟ್ ಯಾವ ರೀತಿಯೆಲ್ಲ ಸಮಸ್ಯೆ ಇದೆ ಅನ್ನೋದನ್ನು ನಾನು ಮನವರಿಕೆ ಮಾಡ್ಕೊಂಡಿದ್ದೆ ಮತ್ತು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಅದಾದ ನಂತರ ನಿರಂತರವಾಗಿ ಈ ಒಂದು ಯೂನಿಟ್ಗೆ ನಾನು ಆಗಾಗ ಭೇಟಿ ಕೊಡ್ತಿರ್ತೀನಿ. ಫಕೀರಪ್ಪ ಅಂತ ಹೇಳ್ಬಿಟ್ಟು ಈಗೇನು ನೀವು ವಿಡಿಯೋದಲ್ಲಿ ಒಂದಿಷ್ಟು ಹೇಳಿದರು, KRS ಪಕ್ಷದವರೆಲ್ಲ ಬಂದು ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೇಳಿ. ನಾವು ಲೈವ್ ಮಾಡಿ ಏನು ಇದರದ್ದು ಕ್ರೆಡಿಟ್ ತಗೊಳ್ಬೇಕನ್ನೋ ಇಂಟೆನ್ಷನ್ ನಮ್ಮದಿಲ್ಲ. ಮೊನ್ನೆ ನಾನು ಇಲ್ಲಿ ಬಂದಾಗ ಲೈವ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗರು ಅಂದರು. ನಾನು ಲೈವ್ ಬೇಡ, ಫಸ್ಟು ಈ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕೊಳ್ಳೋಣ ಅಂತ ಲೈವ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಪತ್ರಕರ್ತರು ಮತ್ತು ಯೂಟ್ಯೂಬ್ ವಾಹಿನಿಯವರು ಬಂದಿದ್ದರು. ಅವರೇನೋ ಇಲ್ಲಿ ಹೇಳಿಕೆಗಳನ್ನೆಲ್ಲ ತಗೊಂಡೋದ್ರು. ಅವರೆಲ್ಲ ಮಾಡಿದ ನಂತರ ಮತ್ತೆ ನಮ್ಮದೇನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿ ನಾವಿದ್ವಿ. ಆದರೆ ಮಾರನೇ ದಿವಸ ಒಂದಿಷ್ಟು ಇನ್ನೊಂದು ಏನು ವಿಡಿಯೋ ಹರಿಬಿಟ್ಟಿದ್ರು. ಈ ಡಯಾಲಿಸಿಸ್ಗೆ ಬಂದಿರತಕ್ಕಂಥ ಪೇಷಂಟ್ಗಳಿಗೆ ಪ್ರತ್ಯೇಕ ಆಂಬ್ಯುಲೆನ್ಸ್ ಮಾಡಿ ಅವರಿಗೆ ಕರ್ಕೊಂಡು ಬಂದು ಅವರಿಗೆಲ್ಲ ರೀತಿಯ ಫೆಸಿಲಿಟೀಸ್ನ ನಾವು ಮಾಡಿದ್ದೀವಿ, ಆಮೇಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವತ್ತು ಮಾರ್ನಿಂಗ್ ನಾವೆಲ್ಲ ಹೋದ ನಂತರ ಇದನ್ನು ಅಲ್ಲಿ ಅಣಿಸಿದ್ದಾರೆ, ಏನು ಮೇನ್ ಇದಕ್ಕೆ. ಸೊ ಸಂತೋಷದ ವಿಚಾರ, ಲೇಟ್ ಆದರೂ ಪರವಾಗಿಲ್ಲ, ಒಂದಿಷ್ಟು ಎಚ್ಚೆತ್ಕೊಂಡು ಇದು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ 11 ಜನ ಡಯಾಲಿಸಿಸ್ ಪೇಷಂಟಿಗೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಈ ಥರ ಸಮಸ್ಯೆಗಳು ಏನಿದೆಯಲ್ಲ ಇದನ್ನು ನಿಮಗಾಗಿ ಈ ರೀತಿ ನಾವು ಒಂದು ವಾಹನದ ಆಂಬ್ಯುಲೆನ್ಸ್ನ ಫೆಸಿಲಿಟೀಸ್ ಮಾಡಿದ್ದೀವಿ. ಅಲ್ಲಿ ನಮಗೆ ಹಗರಿಬೊಮ್ಮನಹಳ್ಳಿ ಡಯಾಲಿಸಿಸ್ ಟೆಕ್ನಿಷಿಯನಿಗೆ ಕೂಡ ಮಾತಾಡಿದ್ದೀವಿ. ನೀವು ಸೊ ಟೈಮಿಗೆ ಹೋಗಿ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು 9 ಜನ ಕರೆ ಮಾಡಿ ಹೇಳಿದ್ರು ಆಗೋಗ್ಬೋದು. ಆದರೆ ಫಕೀರಪ್ಪ ಮತ್ತು ಇನ್ನೊಬ್ಬರು ಅವ್ರ ಜೊತೆಲಿ ಇನ್ನೊಬ್ರು ಮಂಜುನಾಥ್ ಅಂತೇಳಿ ಅವರು ಇಲ್ಲಿಂದ ಬೈಕಲ್ಲಿ ಹೋಗಿದ್ದಾರೆ. ಏನು ಬೈಕಲ್ಲಿ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡು ಬಂದು ಆ ಡಯಾಲಿಸಿಸ್ ಡಯಾಲಿಸಿಸ್ ಆದ ನಂತರ ಮಿನಿಮಮ್ 3 to 4 hours ಅವರಿಗೆ ರೆಸ್ಟ್ ಬೇಕು. ಆ ಡಯಾಲಿಸಿಸ್ ಮಾಡಿಕೊಂಡು ಏನು ಇದರಲ್ಲಿ ಬೈಕಲ್ಲಿ ಕೂತ್ಕೊಳ್ಳೋವಂಥ ಸ್ಥಿತಿ ಅಂತೂ ಬರಲ್ಲ. ಯಾಕಪ್ಪ ಬೈಕಲ್ಲಿ ಹೋಗ್ಬೇಕು, ಬಸ್ ಇರಲಿಲ್ವಾ ಅಂತ ನಾವು ಸಹಜವಾಗಿ ಮಾತುಗಳು ಬರ್ತವೆ. ಅದು ಬಸ್ಸಲ್ಲಿ ಹೋಗಿ ಬರುವಷ್ಟು ಕೂಡ ಬಂದರೂ ಕೂಡ ಅವರಿಗೆ ಸಮಸ್ಯೆ ಆಗುತ್ತೆ ಬಸ್ಸಲ್ಲಿ. ಹಾಗಾಗಿ ಸ್ವಲ್ಪ ಅಲ್ಲೇ ರೆಸ್ಟ್ ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದಾರೆ. ಕನಿಷ್ಠ ಪಕ್ಷ ನಾನು ಹೇಳೋದು, ತಾಲೂಕು ಆಡಳಿತ ನಿನ್ನೆ ಮೊನ್ನೆಯಿಂದ ನಾನು ಕೂಡ ಇಲ್ಲಿ ಬಂದು ಅವ್ರ ಜೊತೆಯಲ್ಲಿ ನಮ್ಮ ಟೆಕ್ನಿಷಿಯನ್ ಯುವರಾಜ್ ಅಂತೇಳಿ ಗಂಗಾವತಿಯಲ್ಲಿ ಇರ್ತಾನೆ, ಅವರಿಗೆ ಕರೆ ಮಾಡಿ ವಿಡಿಯೋ ಕಾಲ್ ಮಾಡಿ ಅದನ್ನು ಏನು ಪ್ರಾಬ್ಲಮ್ ಆಗಿದೆ, ಪವರ್ ಸಪ್ಲೈ ಯಾಕೆ ಬರ್ತಾ ಇಲ್ಲ, ಜನರೇಟರ್ ಆನ್ ಮಾಡಿ ನಿರಂತರವಾಗಿ ನಿನ್ನೆ ಮೊನ್ನೆ ಎಲ್ಲ ಸಂಪರ್ಕದಲ್ಲಿದ್ದು ಡಾಕ್ಟರ್ಸ್ ಕೂಡ ಪಾಪ ಅವರೆಲ್ಲ ಒದ್ದಾಡ್ತಾ ಇದ್ರು. ಅವರಿಗೆ ಪಾಪ ಎಲೆಕ್ಟ್ರಿಕಲ್ ಬಗ್ಗೆ ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ. ಇಲ್ಲಿ ಬಂದಿರತಕ್ಕಂಥ ಲೈನ್ ಮ್ಯಾನ್ಗಳು ಕೂಡ ಏನು SO ಅವರು ಕಳಿಸಿದ್ದಾರೆ, ಹಡಗಲಿ SO ಅವ್ರು ಒಂದು ಸ್ವಲ್ಪ ಲೈನ್ ಮ್ಯಾನ್ಗಳಿಗೆ ಎಷ್ಟು ಏನು ನಾಲೆಡ್ಜ್ ಇರುತ್ತೆ ಅಷ್ಟಿರುತ್ತೆ. ಬಟ್ ಒಂದಿಷ್ಟು DGಗೆ ಚೇಂಜ್ ಅವರು ಸಬ್ಬಬಾರ್ದು, ಅದೇನು ಪ್ರಾಬ್ಲಮ್ ಇದೆ ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಅವರು ಎಲ್ಲ ಕರೆಕ್ಟ್ ಇದೆ ಅಂತ ಹೋಗಿ ಈ ರೀತಿ ನಮ್ಮನ್ನು 3 ದಿನಗಳ ಕಾಲ ಕತ್ತಲೆ ಕೋಣೆಯಲ್ಲಿ ಇಲ್ಲಿಯ ರೋಗಿಗಳು ಪರದಾಟ ಮಾಡ್ತಾ ಇದ್ದಾರೆ. ನಿನ್ನೆ ಯಾವುದೋ ಒಂದು ರಾತ್ರಿ ಕೂಡ ಒಂದು ಯೂಟ್ಯೂಬ್ ಇದರಲ್ಲಿ ಅದೇನೋ ಇದು ದುರಸ್ತಿ ಮಾಡ್ತಿರ್ಬೇಕಾದ್ರೆ ಬಂದು ವಿಡಿಯೋ ಮಾಡ್ಕೊಂಡೆಲ್ಲ ಇದು ಮಾಡಿದ್ದಾರೆ. ನಾವು ಸರ್ಕಾರ ಕೇಳೋದಷ್ಟೇ, ಏನೆಲ್ಲ ಬೇಸಿಕ್ ಫೆಸಿಲಿಟೀಸು ಕೊಡಬೇಕು ದಯವಿಟ್ಟು ಕೊಡಿ.
ಅವ್ರು ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅವ್ರ ಮುಂದೆ ನಾನು ಇನ್ನೊಂದು ಪದನ ಬಳಸ್ಬೋದು, ಆದರೆ ನಾನು ಬಳಸ್ಲಿಕ್ಕೆ ಇಷ್ಟ ಇಲ್ಲ. ಅವರು ಜೀವನನೇ ಸಾಕಪ್ಪ ಅನ್ನೋ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಕಣ್ರಿ. ಅವರಿಗೆ ಆರ್ಥಿಕವಾಗಿ ಎಲ್ಲಿಂದ ಬರುತ್ತೆ, ಯಾವ ರೆವಿನ್ಯೂ ಬರುತ್ತೆ, ಅವರು ಮನೆಯಲ್ಲಿ ಅವರು ಮಡದಿಯರು ದುಡಿದು ತಂದು ಇವ್ರನ್ನ ಸಾಕಬೇಕು. ಅವರು ಒಂದು ಕುಟುಂಬಕ್ಕೆ ಒಂದು ರೀತಿಯ ಹೊರೆ ಅನ್ನೋ ಲೆಕ್ಕಕ್ಕೆ ಸಮಾಜ ಮತ್ತೆ ಅಲ್ಲಿ ಒಂದು ರೀತಿ ಬಿಂಬಿಸ್ತಾರೆ. ಸೊ ಆ ಒಂದು ನೋವಿನ ವಿಚಾರಗಳು ತಮಗೆಲ್ಲ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ. ನೀವು ಎಲ್ಲೆಲ್ಲೋ ಯಾವುದಾವುದೋ ಬಿಲ್ಗಳು ಮಾಡಿಕೊಂಡು ದುಡ್ಡುಗಳನ್ನು ಮಾಡ್ಕೊಳ್ತೀರಿ. ಇಂಥ ಒಂದು ಪೇಷೆಂಟ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನು ದಯವಿಟ್ಟು ಕೊಡಿ. ನಮ್ಮದು ರಿಕ್ವೆಸ್ಟ್ ಇದೆ. ಭಾಳ ಕಷ್ಟ, ಓಡಾಡೋದೇ ಕಷ್ಟ, ಏನು ಕೆಲಸ ಮಾಡೋಕ್ಕಾಗಲ್ಲ. ಒಂದು 10 ಲೀಟ್ರ್ ನೀರು ಕೂಡ ಎತ್ತಕ್ಕಾಗಲ್ಲ ಅವ್ರ ಕೈಲಿ. ಏನು ಮಾಡೋಕ್ಕಾಗ್ತದೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ರೋಗಿಗಳಿಗೆ ಏನೆಲ್ಲ ಬೇಸಿಕ್ ಫೆಸಿಲಿಟೀಸ್ ಬೇಕು, ಅದು ಡಯಾಲಿಸಿಸ್. ಇದಕ್ಕೆ ದಯವಿಟ್ಟು ಶೀಘ್ರದಲ್ಲೇ ನೀವು ಮಾಡಿ. ಆಮೇಲೆ ತಾಲೂಕು ಆಡಳಿತ ಗಮನ ಕೂಡ ನಾವು ತಂದಾಗ ಮೊನ್ನೆನೇ ಪಾಪ ಅವರು ನಾವಿಲ್ಲಿ ಬಂದಂಗೆ ಅಲ್ವಾ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಇದಕ್ಕೆ ಮಾತಾಡಿದ್ರು. ಏನು ಏಜೆನ್ಸಿಗೆ ಮಾತಾಡಿದ್ರು, ನಾವು ಇಲ್ಲಿ ಇದ್ದಂಗೆನೆ. ಆಮೇಲೆ ಹಗರಿಬೊಮ್ಮನಹಳ್ಳಿ ಟೆಕ್ನಿಷಿಯನ್ಸ್ ಕೂಡ ಮಾತಾಡಿ ಇಲ್ಲಿ ಪೇಷಂಟ್ನ ಅಲ್ಲಿ ಕಳಿಸ್ಕೊಡ್ತೀವಿ, ದಯವಿಟ್ಟು ಮಾಡಿ ಅಂತ ಅವ್ರು ಹೇಳಿದ್ರು. ಅದಾದ ನಂತರ ಬೆಳಗ್ಗೆನೇ ಇದೆಲ್ಲ ಆಗೋಗಿದೆ. ನಂತರ ಅದೇನೇನೋ ಹೋಗಲಿ ತೆಗಳಿ ಏನೇನೋ ಮಾಡಿದ್ರು, ಏನೇ ಇರಲಿ ಅದು ಹಾಳಾಗೋಗಲಿ, ನಮಗೆ ಬೇಡವಾಗಿರೋ ವಿಚಾರ. ನಮಗೆ ಬೇಕಾಗಿರೋದು ನಮ್ಮ ರೋಗಿಗಳಿಗೆ, ನಮ್ಮ ಪೇಷಂಟ್ ಏನಿದ್ದಾರೆ ಇವರಿಗೆ ಚಿಕಿತ್ಸೆನ ಇಲ್ಲೇ ಸಿಗೋ ರೀತಿಯಲ್ಲಿ ದಯವಿಟ್ಟು ಮಾಡಿ. ಇದೇನು ದೊಡ್ಡ ವಿಚಾರ ಅಲ್ಲ. ಮನಸ್ಸು ಮಾಡಿದರೆ ಏನಲ್ಲ, 1 ತಾಸಲ್ಲಿ ಬಳ್ಳಾರಿಯಿಂದ 1.5-2 ತಾಸಲ್ಲಿ ಬಳ್ಳಾರಿಯಿಂದ ಬರ್ಬೋದು. ಬಳ್ಳಾರಿಯರಾಗಿದ್ದರೆ ಹೊಸಪೇಟೆ ಅಂತಂದರೆ 1.5 ತಾಸಲ್ಲಿ ಬರ್ಬೋದು. ಸೊ ಬಂದು ದಯವಿಟ್ಟು ಮಾಡಿ. 3 ದಿನಗಳ ಕಾಲ ಈ ರೀತಿ ಈ ಡಯಾಲಿಸಿಸ್ ಕೇಂದ್ರ ಕೆಲಸ ಮಾಡ್ದೇನೆ ದುರಸ್ತಿ ಇರೋದು, ಆಮೇಲೆ ಇಲ್ಲಿಗೆ ಬಂದ ನಂತರ ಏನು ಬೇಸಿಕ್ ಉಪಕರಣಗಳು ಬೇಕಾಗತ್ತೆ, ಅದನ್ನು ಅವ್ರ ಕಡೆಯಿಂದನೇ ಪರ್ಚೇಸ್ ಮಾಡೋದು, ಹೊರಗಡೆ ಬರೆಯೋದು, ಅದು ನಿಲ್ಲಬೇಕು. ಯಾವುದೇ ಕಾರಣಕ್ಕೂ 1 ರೂಪಾಯಿ ಕೂಡ ಅವ್ರ ಕಡೆಯಿಂದ ಏನೋ ಹೊರಗಡೆಯಿಂದ ಮೆಟೀರಿಯಲ್ಸ್ನ ತರಿಸ್ಕೊಳ್ದೇನೆ, ಮೆಡಿಸಿನ್ಸ್ನ ತರಿಸ್ಕೊಳ್ದೇನೆ ಸರ್ವಿಸ್ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆಯೇ ಇಲ್ಲಿಯ ಆಡಳಿತ ಅಧಿಕಾರಿಗಳಿಗೆ ಈಗಾಗಲೇ ನಾನು ಹೇಳಿದ್ದೀನಿ, ನಾವು ಈಗ ಬೆಳಿಗ್ಗೆಯಿಂದ ನಿರಂತರವಾಗಿ ಆ ಸಬ್ಬಾರ್ ಹತ್ರ ಅರ್ತಿಂಗಿಗೆ ನೀರು ಹಾಕಿ ಅದಕ್ಕೇನೆಲ್ಲ ಮಾಡಬೇಕು, KB ಅವ್ರನ್ನ ಕರ್ಕೊಂಡು ಅವ್ರ ಜೊತೆಯಲ್ಲಿ ಮತ್ತೆ ಒಂದಿಷ್ಟು ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತೆ ಯಾರು ಈ ಹಿಂದೆ ಇನ್ಸ್ಟಾಲ್ ಮಾಡಿದ್ರು ಕಾಂಟ್ರಾಕ್ಟ್ರು, ಅವರ 1-2 ಸಿಬ್ಬಂದಿ ಕೂಡ ಬಳ್ಳಾರಿಯಿಂದ ಬಂದಿದ್ದರು. ಅವರೆಲ್ಲರೂ ನಿರಂತರವಾದಂಥ ಪ್ರಯತ್ನದ ನಂತರ ಈಗ ಸಪ್ಲೈ ಬಂದಿದೆ. ಸೊ ಆದಷ್ಟು ಬೇಗ ವೈದ್ಯಾಧಿಕಾರಿಗಳು ಡಾಕ್ಟರ್ ಶಿವಕುಮಾರ್ ಅವರು ಆದಷ್ಟು ಬೇಗ ಡಯಾಲಿಸಿಸ್ ಏನು ಮದರ್ ಬೋರ್ಡ್ ಹೋಗಿದೆ ಆ ಮದರ್ ಬೋರ್ಡನ್ನು ತರಿಸಿ ನಾಳೆಯಿಂದನೇ, ಇವತ್ತಂತೂ ಈಗಾಗಲೇ ಸಮಯ ಆಗಿದೆ, ಸೊ ನಾಳೆಯಿಂದನೇ ಈ ಒಂದು ಡಯಾಲಿಸಿಸ್ ಮಿಷನ್ನ ಆನ್ ಮಾಡಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ದಯವಿಟ್ಟು ಮಾನವೀಯತೆ ಉಳ್ಳವರು ಈ ಕೆಲಸವನ್ನು ಆಗಿಂದಾಗೆ ಮಾಡಿರಿ. ವಿಚಾರ ಎಲ್ಲ ಆಮೇಲೆ, ಮೊದಲು ಮಾನವೀಯತೆ, ಮೊದಲು ಆ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಈ ಏನಿದ್ದಾರಲ್ಲ ಮಂಜುನಾಥ್ ಅಂತೇಳಿ, ಫಕೀರಪ್ಪ ಅಂತೇಳಿ, ಮತ್ತು ನಮ್ಮ ಇವರು ರವಿಬಾಬು ಅಂತೇಳಿ, ಮತ್ತು ಇವರು ತಾಯಿಯವ್ರನ್ನ ಇಲ್ಲಿ ಡಯಾಲಿಸಿಸ್ ನಿಮ್ಮ ತಾಯಿ ಲಕ್ಷ್ಮಣ ಅಂತೇಳಿ ಅವ್ರನ್ನ ಕೂಡ ಇಲ್ಲಿ ಕರ್ಕೊಂಡು ಬರ್ತಾರೆ. ರೆಗ್ಯುಲರು ಇಳಿ ವಯಸ್ಸಿನಲ್ಲಿ ಬಂದಿರ್ತಾರೆ. ದಯವಿಟ್ಟು ಒಂದಿಷ್ಟು ಪೇಷೆಂಟ್ಗಳ ಮೇಲೆ ಕನಿಕರ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ನಮಗೆ KRS ಪಕ್ಷಕ್ಕೆ ಕಳೆದ ಈ ವಿಧಾನಸಭಾ ಚುನಾವಣೆಯಲ್ಲಿ 407 ಮತವನ್ನು ಕೊಟ್ಟು ಈ ನಾಡಲ್ಲಿ ಈ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನಮಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಏನು ಮತದಾರ ಪ್ರಭುಗಳಿದ್ದೀರಾ, ನೀವು ಕೊಟ್ಟಿರ್ತಕ್ಕಂಥ ಮತಗಳು ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾವು ನೀವು ಕೊಟ್ಟಿರ್ತಕ್ಕಂಥ ಮತವನ್ನು ಕೊಟ್ಟಿದ್ದೀರಿ, ಅದಕ್ಕೆ ಋಣವನ್ನು ತೀರಿಸಲಿಕ್ಕೆ ನಾವು ನಿರಂತರವಾಗಿ ಈ ಸಮಾಜದಲ್ಲಿ ದುಡಿತೀವಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ನಮಗೆ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ಮತದಾರ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾ ನನ್ನ ಲೈವ್ನ ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ KRS.